ಇದು ಕೃಷ್ಣಾ ಜಲ ನಿಗಮ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯದ ಸ್ಟೋರಿ. 590 ಕೋಟಿ ಹಣದ ಯೋಜನೆ ನೀರಿನಲ್ಲಿ ಹೋಮವಾಯ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಏನಿದು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಕರಾಮತ್? ಹಾಗಾದ್ರೆ ಯಾದಗಿರಿಯಲ್ಲಿ 6 ವರ್ಷ ಕಳೆದರೂ ಕೂಡ ಕಾಮಗಾರಿ ಪೂರ್ಣವಾಗ್ತಾ ಇಲ್ಲ. 31 ಗ್ರಾಮಗಳ ಬೆಳೆಗೆ ನೀರಾವರಿ ಕಲ್ಪಿಸುವಂತಹ ಯೋಜನೆ ಇದು. ಆದರೆ ಈ ಯೋಜನೆಗೆ ಅಧಿಕಾರಿಗಳು, ಸ್ಥಳೀಯ ರಾಜಕಾರಣಿಗಳೆಲ್ಲರೂ ಕೂಡ ಎಳುನೀರು ಬಿಟ್ಟಿದ್ದಾರೆ. ಕೃಷ್ಣಾ ಜಲ ನಿಗಮ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯದ ಸ್ಟೋರಿ ಇದು. 590 ಕೋಟಿ ಹಣದ ಯೋಜನೆ ನೀರಿನಲ್ಲಿ ಹೋಮವಾಯ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಹಾಗಾದ್ರೆ ಅಧಿಕಾರಿಗಳ ಕರಾಮತ್ತು, ಗುತ್ತಿಗೆದಾರರ ಕರಾಮತ್ತು ಏನಪ್ಪ ಇದು? ನೋಡಿ, 31 ಗ್ರಾಮಗಳ ಬೆಳೆಗೆ ನೀರಾವರಿ ಕಲ್ಪಿಸುವಂತಹ ಯೋಜನೆ ಇದು. ಅದಕ್ಕೆ ಎಳುನೀರು ಬಿಟ್ಟಿದ್ದಾರೆ. 590 ಕೋಟಿ ಹಣದ ಯೋಜನೆ, ಆದರೆ ಇದು ನೀರಿನಲ್ಲೇ ಹೋಮ ಆಗಿ ಹೋಗಿದೆ. ರೈತರ ಹಿತಾಸಕ್ತಿಗೆ, ಜನಸಾಮಾನ್ಯರ ಹಿತಾಸಕ್ತಿಗೆ ಅಧಿಕಾರಿಗಳು ಎಳ್ಳುನೀರು ಬಿಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಎಲ್ಲ ತಯಾರಿಗಳಾಗಿದೆ, ಅದಕ್ಕೆ ಏನೇನು ಬೇಕು ಎಲ್ಲ ತಂದಿದ್ದಾರೆ. ಕಾಮಗಾರಿ ಮಾತ್ರ ಮುಂದುವರಿತಾ ಇಲ್ಲ. ಸಂಪೂರ್ಣ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಮತ್ತೊಂದು ಕಡೆಯಲ್ಲಿ ಭಾರಿ ನಿರ್ಲಕ್ಷ್ಯ. ಜನರ ದುಡ್ಡು ಇಲ್ಲಿ ಒಂದು ರೀತಿ ಕೊಳಿತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯಲ್ಲಿ ಅಕ್ರಮ ನಡೀತಾ ಇದೆ. ಭ್ರಷ್ಟ ಗುತ್ತಿಗೆದಾರರ ಜೊತೆಯಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಹಾಗಾದ್ರೆ 590 ಕೋಟಿಯಲ್ಲಿ ಆಗಿದೆಯಾ ಕೋಟಿ ಕೋಟಿ ಮಹಾಲೂಟಿ? ಲೂಟಿಕೋರರಿಗೆ ವರದಾನವಾಯ್ತಾ ಕಾಂಗ್ರೆಸ್ ಸರ್ಕಾರದ ಕನಸಿನ ಯೋಜನೆ? ಕಾಟಾಚಾರಕ್ಕೆ ಕಾಮಗಾರಿಯನ್ನ ಮಾಡಿ ಬಿಲ್ ಫೈನಲ್ ಮಾಡಿಸೋದಕ್ಕೆ ತಂತ್ರವನ್ನ ಹೆಣಿತಾ ಇದ್ದಾರೆ. ನೀರಾವರಿಯ ಕನಸನ್ನ ರೈತರು ಕಂಡಿದ್ರು, ಆದರೆ ಅದಕ್ಕೆ ಗುತ್ತಿಗೆದಾರರು ಕುತ್ತಿಗೆ ಹಿಸುಕುವಂತಹ ಕೆಲಸ ಮಾಡಿದ್ದಾರೆ. ಇಡೀ ಯೋಜನೆ ಏನಿದೆ ಅದನ್ನು ನಿರ್ನಾಮ ಮಾಡೋದಕ್ಕೆ, ಅದನ್ನು ಕುತ್ತಿಗೆ ಹಿಸುಕಿ ಕೊಲ್ಲೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ರೈತರ ಒಂದು ಜೀವನಾಡಿಯಾಗಬೇಕಾಗಿದ್ದಂತಹ ಈ ಯೋಜನೆ ಈಗ ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದಿದೆ. ಹೀಗಾಗಿ ರೈತರು ಕೂಡ ಈಗ ಒಂದು ರೀತಿ ಭಾರಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಬಿಗ್ ಶಾಕನ್ನು ಎದುರಿಸ್ತಾ ಇದ್ದಾರೆ. ಯಾವ ರೈತರಿಗೆ ಜೀವನಾಡಿಯಾಗಬೇಕಾಗಿತ್ತು ಯೋಜನೆ, ಆ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಈಗ 590 ಕೋಟಿಗೂ ಅಧಿಕ ಹಣದ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿಸಿದರ ಅಧಿಕಾರಿಗಳು. 17,805 ಎಕರೆ ಪ್ರದೇಶಕ್ಕೆ ನೀರಾವರಿಯನ್ನು ಕಲ್ಪಿಸುವಂತಹ ಯೋಜನೆ ಇದು. ಅದಕ್ಕೆ ತಿಲಾಂಜಲಿ ಇಟ್ಟಿದ್ದಾರೆ ಅಧಿಕಾರಿಗಳು. ಆಂಧ್ರ ಮೂಲದ ಅಮೃತ್ ಅನ್ನುವಂತಹ ಕನ್ಸ್ಟ್ರಕ್ಷನ್ ಕಾಮಗಾರಿ ಗುತ್ತಿಗೆ ಕಂಪನಿಯನ್ನು ಕೊಡಲಾಗಿದೆ. ಕೃಷ್ಣಾ ನದಿಗೆ ರೈತರ ಬೆಳೆಗಳಿಗೆ ನೀರನ್ನು ಒದಗಿಸುವಂತಹ ಯೋಜನೆ ಇದು. ಬರದ ನಾಡಿನಲ್ಲಿ ನೀರಾವರಿ ಕನಸನ್ನು ಕಂಡಿದ್ರು ರೈತರು, ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. 2020ರಲ್ಲಿ ಬೂದಿಹಾಳ, ಪೀರಾಪುರ ಈ ಎರಡಕ್ಕೂ ಕೂಡ ನೀರಾವರಿಯನ್ನು ಒದಗಿಸುವಂತಹ ಯೋಜನೆ ಇದು. ಕಾಮಗಾರಿಯೂ ಕೂಡ ಮುಗಿದಿಲ್ಲ. ರೈತರ ಜಮೀನಿಗೆ ನೀರು ಕೂಡ ಇಲ್ಲ. ಬೆಳೆಗೆ ನೀರು ಬರುತ್ತೆ ಅಂತ ರೈತರು ಕಾದು ಕಾದು ಸುಸ್ತಾಗಿದ್ದಾರೆ. ಸುರಪುರ, ಶಹಾಪುರ ಕ್ಷೇತ್ರಗಳಿಗೆ ನೀರನ್ನು ಒದಗಿಸುವಂತಹ ಯೋಜನೆ ಇದು. ಸರ್ಕಾರದ ಹಣ ಲೂಟಿ ಹೊಡೆಯೋದಕ್ಕೆ ಭ್ರಷ್ಟಾಚಾರದ ಕಾಮಗಾರಿ ನಡೀತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಜಮೀನಿಗೆ ನೀರನ್ನು ಹರಿಸದೆ ಕಾಮಗಾರಿ ಅರ್ಧಂಬರ್ಧ ಮುಕ್ತಾಯ ಮಾಡಿದ್ದಾರೆ. ಅನುದಾನವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಆಂಧ್ರದ ಗುತ್ತಿಗೆ ಕಂಪನಿ ಜೊತೆಗೆ ಅಧಿಕಾರಿಗಳು ಕೈ ಜೋಡಿಸಿದಾರ. ಆಂಧ್ರದ ಗುತ್ತಿಗೆ ಕಂಪನಿ ಏನಿದೆ, ಆ ಕಂಪನಿ ಜೊತೆಗೆ ಅಧಿಕಾರಿಗಳು ಕೈ ಜೋಡಿಸಿದಾರ. ಆಂಧ್ರ ಮೂಲದ ಗುತ್ತಿಗೆ ಕಂಪನಿ ರೀ, ಅವರ ಜೊತೆಗೆ ಕೈ ಜೋಡಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ಈಗ ಕೇಳಿಬರ್ತಾ ಇದೆ. ಜಮೀನಿಗೆ ನೀರು ಬರದೇ ಇರುವ ಹಿನ್ನೆಲೆಯಲ್ಲಿ ರೈತರು ಈಗ ಭಾರಿ ನಿರಾಸೆಯನ್ನು ಹೊಂದಿದ್ದಾರೆ. ಹೊಟ್ಟೆ ಹೊಡೆಯುವ ಯೋಜನೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀನಿಗೆ ನೀರು ಹರಿಸುವಂತಹ ಪೈಪ್ಲೈನ್ ಕಾಮಗಾರಿ ಈವರೆಗೂ ಮುಗಿದಿಲ್ಲ. ಕಾಮಗಾರಿಯನ್ನೇ ಮುಗಿಸದೆ ಯೋಜನೆಯನ್ನು ಮುಗಿಸೋದಕ್ಕೆ ನಿಗಮ ಹೊರಟಿದೆ. ಈಗ ಕೃಷ್ಣಾ ಜಲ ನಿಗಮ ಅಧಿಕಾರಿಗಳ ಮಹಾ ಕಳ್ಳಾಟ ಬಯಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಪೂರ್ಣಗೊಂಡಿದೆ ಕಾಮಗಾರಿ. ಯಾದಗಿರಿ ಜಿಲ್ಲೆಯಲ್ಲಿ ಈ ಕಾಮಗಾರಿ ಮಾತ್ರ ಶೂನ್ಯ. ಸಂಪೂರ್ಣ ತನಿಖೆ ಆಗಬೇಕು ಅಂತ ರೈತ ಸಂಘಟನೆಗಳು ಒತ್ತಾಯವನ್ನು ಮಾಡ್ತಾ ಇದ್ದಾವೆ.
ಅದು ಡೈಗ್ರಾನಿ ಅವ್ರು ಏನು ಮ್ಯಾಪ್ ಇರೋದು ಅದ್ರ ಪ್ರಕಾರ ಮಾಡಂತೇಳಿ ಈಗ ಇದು ಟೆಂಡರ್ ಆಗಿ ಅಥವಾ ಏನಾದ್ರು ಕೆಲಸ ಒಂದು ಪ್ರಾಜೆಕ್ಟ್ ಮಾಡಂತ ಸರ್ಕಾರ ಹೇಳಿರ್ತದೆ. ಇವರು ಕಂಪ್ನಿಯವರು ತಮಗೆ ತಿಳಿದಾಗೆ ತಮ್ಮ ಅನುಕೂಲ ಪ್ರಕಾರ ಇವರು ಎಲ್ಲಿ ಬೇಕಲ್ಲಿ ಸರ್ಕಾರಿ ರಸ್ತೆದಾಗಲಿ ಅಥವಾ ಏನಂದ್ರೆ ಇವತ್ತು ತಮಗೆ ಎಲ್ಲಿ ತಿಳಿದಲ್ಲಿ ಅನ್ನೋದ್ರ ಕಾಮಗಾರಿ ಕೆಲಸವನ್ನು ಮಾಡಿ ಇವತ್ತು ಸರ್ಕಾರದ ದುಡ್ಡನ್ನು ದುರ್ಬಳಕೆ ಮಾಡಿ ಈ ಕಳಪೆ ಕಾಮಗಾರಿಯನ್ನು ಮಾಡಿ ಇದು ಇವತ್ತು ರೈತರ ಕಣ್ಣಿಗೆ ಮಣ್ಣೆರ್ಚಿ ಹೋಗುವಂತ ಕೆಲಸವನ್ನು ಈಗ ಎರಡು ಕಂಪ್ನಿಯವರು ಮಾಡಿರ್ತಾರೆ. ಇವರು ಕೂಡ ಕಪ್ಪು ಪಟ್ಟಿಗಂದು ಸೇರಿಸುವಂತ ಕೆಲಸ ಮಾಡ್ಬೇಕು. ಇದು SNC ಕಂಪ್ನಿ ಮತ್ತು ಅಮೃತ್ ಕಂಪ್ನಿ. SNC ಕಂಪ್ನಿಯವರಿಗೆ ಒಂದು 2,000 ಕೋಟಿ ಆಗಿರ್ಬೋದು, ಇವ್ರಿಗೆ ಒಂದು 1,300 ಕೋಟಿ 3,500 ಕೋಟಿ ಪ್ರಾಜೆಕ್ಟ್ ಇದು, ಸಣ್ಣದಲ್ಲ. ಯಾವ ರೈತಗೂ ನೀರು ಮುಟ್ಟಂತ ಕೆಲಸ ಇವ್ರು ಮಾಡಿಲ್ಲ. 4 ವರ್ಷ ಆಯ್ತು. SDP ಪೈಪ್ ಹಾಕಲ್ಲಿ, MS ಪೈಪ್ ಹಾಕಲ್ಲಿ, SDP ಪೈಪ್ ಹಾಕ್ಯಾರ. ಫುಲ್ ಕೆಲಸ ಕಳಪೆ ಕಾಮಗಾರಿ. ಇವ್ರು ಹೇಳ್ತಾರ ನಮ್ಮ ಇಷ್ಟು ಡಬ್ಬಿ ಅವ್ರಿಗೆ ಇಷ್ಟು ವಾಲ್ ಅಂತ ಹೇಳ್ತಾರ. ಅದ್ರ ಪ್ರಕಾರ ಎಸ್ಟಿಮೇಟ್ ಪ್ರಕಾರ ವಾಲ್ ಆಗಿಲ್ಲ, ಕ್ವಾಲಿಟಿ ಪೈಪ್ ಹಾಕಿಲ್ಲ, ಎಲ್ಲ ಕಳಪೆ ಕಾಮಗಾರಿ. ಒಂದು ಸಲ ಚೆಕ್ ಮಾಡೋದಕ್ಕೆ ಟೆಸ್ಟಿಂಗ್ ಇವರು ವಾಲ್ ತಿರುಗಿ ಚಾಲು ಮಾಡಿದ್ರೆ ಒಂದಿಲ್ಲ 4 ತಾವಲ್ಲಿ ಪೈಪ್ ಹೊಡಿತಾವೆ. ಇವರು ಒಳ್ಳೆ ಕ್ವಾಲಿಟಿ ಪೈಪ್ ಹಾಕಿಲ್ಲ. ಇದು ನೀರಾವರಿ ಸಂಪೂರ್ಣ ಏನಂತಂದ್ರೆ ರೈತರಿಗೆ ಮೋಸ ಆಗಿರೋದ. ಮೋಸ ಅಂತೂ ಖಂಡಿತ ರೈತರಿಗೆ. ಯಾವ ರೈತರಿಗೆ ನೀರು ಮುಟ್ಟುವಂತ ಕೆಲಸ ಮಾಡಿ. ಇನ್ನು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯಕ್ಕೆ ಯಾವ ರೀತಿಯಾಗಿ ಒಂದು ಯೋಜನೆ ಬಲಿಯಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ. ರೈತರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಕಾಮಗಾರಿನೇ ಪೂರ್ಣ ಆಗಿಲ್ಲ, ಆದರೂ ಕೂಡ ಇವರು ಬಿಲ್ ತಗೋತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಎಲ್ಲವೂ ಕೂಡ ಕಳಪೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಕಳಪೆ ಗುಣಮಟ್ಟದ ಪೈಪ್ಗಳು, ಕ್ವಾಲಿಟಿ ಇಲ್ಲದೆ ಇರುವಂತಹ ಒಂದು ಮಟೀರಿಯಲ್ಗಳನ್ನು ತಂದು ಹಾಕಿ ಭಾರಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ.